काही महिन्यांपूर्वी झालेल्या काँग्रेस पक्षाच्या समावेशादरम्यान हुबळी धारवाडचे अतिरिक्त पोलीस अधीक्षक नारायण बर्मणी यांच्यावर मुख्यमंत्री सिद्धरामय्या यांनी हात उगारल्याच्या प्रकरणात जनप्रतिनिधींच्या न्यायालयाने खासगी तक्रार फेटाळली होती। या निर्णयाला आव्हान देत उच्च न्यायालयात अपील दाखल करण्यात येणार असल्याची माहिती अधिकार कार्यकर्ते भीमप्पा गडाद यांनी दिली। ते सोमवारी बेळगाव येथे आयोजित पत्रकार परिषदेत बोलत होते। धारवाडचे अतिरिक्त पोलीस अधीक्षक असलेल्या बर्मणी यांच्यावर हात उगारून मारहाण करण्याचा प्रयत्न केल्याच्या आरोपासंदर्भात मुख्यमंत्री सिद्धरामय्या यांच्या विरुद्ध बेळगाव कॅम्प पोलीस ठाण्यात तक्रार देण्यात आली होती। या तक्रारीची चौकशी करण्याचे आदेश द्यावेत अशी मागणी करत बेंगळूर येथील जनप्रतिनिधींच्या न्यायालयात खासगी तक्रार दाखल करण्यात आली होती। मात्र न्यायालयाने ही तक्रार फेटाळून आदेश दिला आहे असे त्यांनी सांगितले। ಇವತ್ತೇನಾಗಿದೆ ಅಂದ್ರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದವರು 28/4/2025ರಂದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಒಂದು ಬೃಹತ್ ಸಮಾವೇಶವನ್ನು ಇಟ್ಟುಕೊಂಡಿರು। ಆ ಸಮಯದಲ್ಲಿ ಧಾರವಾಡದ ಹೆಚ್ಚುವರಿ ಎಸ್ಪಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಂತ ಶ್ರೀ ನಾರಾಯಣ್ ಬರ್ಮಣಿ ಅವರು ವೇದಿಕೆ ಮೇಲಿದ್ದರು। ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಮಯದಲ್ಲಿ ಏನು ಮಾಡ್ತಾರೆ ಅಂದ್ರೆ ಆ ವೇದಿಕೆ ಮೇಲೆ ಇದ್ದಂತ ಶ್ರೀ ಬರ್ಮಣಿ ಅವ್ರನ್ನ ಗದರಿಸಿ ಏರುವುದೇನೆಯಲ್ಲಿ ಬೆದರಿಸಿದ್ಲದ್ದೇ ಅವ್ರನ್ನ ಕೈ ಎತ್ತಿ ಹೊಡಿಲಿಕ್ಕೆ ಹೋಗ್ತಾರೆ। ಇದರಿಂದ ಕಾನೂನಿನ ಉಲ್ಲಂಘನೆ ಆತಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ। ಈ ಘಟನೆ ನಡೆದರೂ ಕೂಡ ಸ್ಥಳದಲ್ಲಿ ಇದ್ದಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರು ದೂರನ್ನು ಸ್ವಯಂ ಪ್ರೇರಣೆಯಿಂದ ದೂರನ್ನು ದಾಖಲು ಮಾಡ್ಕೊಳ್ಳಿಲ್ಲ। ಕಾನೂನು ಏನು ಹೇಳ್ಬಾರ್ದು ಅಂದ್ರೆ ಯಾರು ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಕೈ ಎತ್ತಿ ಹೊಡೆಯಲು ಹೋದ್ರೆ ಇಲ್ಲಿ ಕಾನೂನು ಹೇಳ್ತೈತೆ ಅವ್ರಿಗೆ 2 ವರ್ಷಗಳ ಕಾರಾಗೃಹ ವಾಸ ಅಥವಾ ಜೈಲು ಶಿಕ್ಷೆ ಅಥವಾ ದಂಡವನ್ನು ವಿಧಿಸಬೇಕಂತ ಹೇಳಿ। ಆದರೆ ಪೊಲೀಸರು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸಿಕೊಳ್ಳಿಲ್ಲ। ಆದ್ದರಿಂದ ನಾನು ಈ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ 12/6/2025ರಂದು ದೂರನ್ನು ದಾಖಲಿಸೀನಿ। ಅವ್ರು ಏನು ಹಿಂಬರ ಕೊಟ್ರಂದ್ರೆ 28/7/2025 ಘಟನೆಯಲ್ಲಿ ನೊಂದ ವ್ಯಕ್ತಿ ನೀವು ಅಲ್ಲ, ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಟ್ಟರೆ ಮಾತ್ರ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ, FIR ಮಾಡ್ತೀವಿ ಅಂತ ನನಗೆ ಹಿಂಬರ ಕೊಟ್ಟರು। ಇಲ್ಲಿ ಏನಾಗಿದೆ ಅಂದ್ರೆ ಘಟನೆಯಲ್ಲಿ ನೊಂದ ವ್ಯಕ್ತಿಯು ಮಾನಸಿಕವಾಗಿ ಅವರು ಮನನೊಂದು ಇವತ್ತು ಸ್ವಯಂ ಪ್ರೇರಿತ ಸೇವಾ ನಿವೃತ್ತಿ ಕೊಟ್ಟಿದ್ರು ಗೌರ್ಮೆಂಟ್ಗೆ। ಅದಕ್ಕೆ ಏನು ಮಾಡ್ತಾರೋ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಕರೆಸಿ ಅವ್ರ ಜೊತೆಗೆ ಮಾತಾಡಿ ಇವತ್ತು ಅವ್ರಿಗೆ ಹೆಚ್ಚುವರಿ SP-ಯಿಂದ ಒಂದು ಬಡ್ತಿ ನೀಡಿ ಪೊಲೀಸ್ ಉಪ ಆಯುಕ್ತರು ಬೆಳಗಾವಿಯಲ್ಲಿ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ। ಅವ್ರನ್ನ ಓಲೈಸೋ ಸಲುವಾಗಿನ ಅವ್ರೇನು ನಮ್ಮ ಮ್ಯಾಗ ದೂರು ಕೊಡಬಾರ್ದು ಅಂತೇಳಿ ಅವ್ರನ್ನ ಓಲೈಸೋ ಸಲುವಾಗಿ ಇವತ್ತು ಅವ್ರಿಗೆ ಅಂಥ ಉನ್ನತ ಹುದ್ದೆ ಕೊಟ್ಟಿದ್ದಾರೆ। ನನಗೆ ತಿಳಿದ ಮಟ್ಟಿಗೆ ನಾನು ಕಾನೂನು ಪರಿಣಿತರ ಜೊತೆಗೆ ಚರ್ಚೆ ಮಾಡ್ತೀನಿ, ನೇರವಾಗಿ IPS ಅಥವಾ KS ಆದವ್ರಿಗೆ ಮಾತ್ರ ಆ ಹುದ್ದೆಯನ್ನು ಕೊಡ್ಬೇಕಂತ ಹೇಳಿ, ಕೇಡರ್ ಹುದ್ದೆ ಅದು ಕೊಡ್ಬೇಕಂತ ಹೇಳಿ ಕಾನೂನಿನಲ್ಲಿದೆ। ಆದ್ದರಿಂದ ಇದನ್ನೆಲ್ಲ ಪ್ರಶ್ನಿಸಿ ನಾನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ದೆ, ಖಾಸಗಿ ದೂರನ್ನು ಮುಖ್ಯಮಂತ್ರಿಗಳ ಮೇಲೆ ಇದನ್ನ ತನಿಖೆ ಮಾಡಲಿಕ್ಕೆ ಆದೇಶಿಸಿದ್ರೆ ಅದು 10/12/2026 ವಿಚಾರಣೆಗೆ ಬಂದಿತ್ತು। ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ KN ಶಿವಕುಮಾರ್ ಸಾಹೇಬ್ರ ಮುಂದೆ ನಮ್ಮ ವಕೀಲರಾದಂಥ ಶ್ರೀ ಉಮಾಪತಿಯವರು ಹಾಗೂ ಸುಧಾ ಕಾಟವಾ ಇವರು ನಾವು 3 ಜನ ಸೇರ್ಕೊಂಡ ನಮ್ಮ ವಾದಗಳನ್ನ ದಾಖಲೆಗಳನ್ನ ಅಲ್ಲಿ ಮಂಡನೆ ಮಾಡಿದ್ದೀವಿ। ಆದ್ರೆ ನ್ಯಾಯಾಲಯ ಏನು ಮಾಡಿತಂದ್ರೆ ಒಂದು ಆದೇಶ ಮಾಡಿತದ, ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿಬಿಟ್ಟು ನಮಗೆ ಘಟನೆಯಲ್ಲಿ ನೊಂದ ವ್ಯಕ್ತಿಗಳೆಲ್ಲ ತಾವು ಮಾಡಿರುವ ಆರೋಪದ ದೂರಿನಲ್ಲಿ ತೋರಿಸಲಾಗಿರುವ ಅಪರಾಧದಿಂದ ಯಾವುದೇ ಬಾಧಕ ಬಾಧ್ಯತೆಗಳು ಇರದೇ ಇರುವುದರಿಂದ ಇದು ತನಿಖೆಗೆ ಉಲ್ಲೇಖಿಸಲು ಯೋಗ್ಯವಾದ ದೂರಲ್ಲ ಅಂತೇಳಿ ನಮ್ಮ ಅರ್ಜಿಯನ್ನು 2023 BNSS ಕಲಂ 375(3) ಪ್ರಕಾರ ಇದನ್ನು ತಿರಸ್ಕರಿಸಿ ಕೋರ್ಟ್ ಆದೇಶ ಮಾಡಿತು। ನಮಗೇನಪ್ಪ ಈ ನ್ಯಾಯಾಲಯದ ಕ್ರಮವನ್ನು, ಜನಪ್ರತಿನಿಧಿಗಳ ನ್ಯಾಯಾಲಯದ ಕ್ರಮವನ್ನು ಮತ್ತು ಈ ಪೊಲೀಸ್ ಅಧಿಕಾರಿಗಳ ನಡೆಯನ್ನು ಪ್ರಶ್ನಿಸಿ ನಾನು ಆದಷ್ಟು ಬೇಗನೆ ಉಚ್ಚ ನ್ಯಾಯಾಲಯದಲ್ಲಿ ಒಂದು ದೂರನ್ನು ದಾಖಲಿಸುವುದರ ಮೂಲಕ ಅಲ್ಲಿ ನ್ಯಾಯ ಪಡ್ಕೊಂಡು ಕಾನೂನಿನ ಘನತೆ ಗೌರವಗಳನ್ನ ಹೆಚ್ಚು ಮಾಡಲಿಕ್ಕೆ ಪ್ರಾಮಾಣಿಕ ಹೋರಾಟ ಮಾಡೋದಂತ ತಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ। ಭೀಮಪ್ಪ ಗಡಾದ್, ಮಾಹಿತಿ ಹಕ್ಕು ಕಾರ್ಯಕರ್ತ, ಮೂಡಲಗಿ। बेळगावमध्ये आयोजित काँग्रेस पक्षाच्या समावेशादरम्यान व्यासपीठावर भाषण करत असताना मुख्यमंत्री सिद्धरामय्या यांनी बर्मणी यांना झापले, मोठ्या आवाजात ओरडले होते आणि त्यांच्यावर हात उगारून मारहाण करण्याचा प्रयत्न केला होता। त्यामुळे भारतीय न्याय संहितेचे उल्लंघन झाले असल्याचा आरोप त्यांनी केला। कृष्णा कांबळे, KMM मराठी, बेळगाव।